ಎಸ್ಐಟಿ ಕಚೇರಿಯಲ್ಲಿ ಸುಜಾತಾಗೆ ಎರಡನೇ ದಿನ ವಿಚಾರಣೆ ನಡೆದಿದೆ. ಎರಡನೇ ದಿನವೂ ಸುಜಾತಾ ಭಟ್ಗೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ. ಊಟವಾದ ಬಳಿಕ ಎಸ್ಐಟಿ ವಿಚಾರಣೆ ಮುಂದುವರೆದಿದೆ. ಎಸ್ಐಟಿ ಕಚೇರಿಯಲ್ಲೇ ಸುಜಾತಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ರು. ಊಟ ಆದ ಮೇಲೆ ಮಧ್ಯಾಹ್ನ 3 ಗಂಟೆಯಿಂದ ಮತ್ತೆ ವಿಚಾರಣೆ ಶುರುವಾಗಿದೆ. ಎಸ್ಪಿ ಜಿತೇಂದ್ರ ದಯಾಮಾ ನೇತೃತ್ವದಲ್ಲಿ ಸುಜಾತಾ ಭಟ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ದೂರು ಸಾಬೀತುಪಡಿಸೋ ದಾಖಲೆ ಕೇಳಿದೆ ಎಸ್ಐಟಿ ತಂಡ. ಏನೇನು ನೀವು ದೂರು ಹೇಳಿದಿರಲ್ಲ, ಅದಕ್ಕೆ ದಾಖಲೆಗಳನ್ನ ಕೊಡಿ ಅಂತ ಕೇಳಿದ್ದಾರೆ. ಎಸ್ಐಟಿಗೆ ನೀಡೋದಕ್ಕೆ ಕೆಲ ದಾಖಲೆ ಸಹ ಸುಜಾತಾ ತಂದಿದ್ದಾರೆ. ಎಸ್ಐಟಿ ಪ್ರಶ್ನೆಗಳಿಗೆ ಸುಜಾತಾ ಭಟ್ ಉತ್ತರಿಸ್ತಾ ಇದ್ದಾರೆ. ಇದೇ ತಿಂಗಳ 29ನೇ ತಾರೀಕು ನಾನು ಎಸ್ಐಟಿಗೆ ಹಾಜರಾಗ್ತೀನಿ ಅಂತ ಹೇಳಿದ್ರು. ಆದ್ರೆ ಯಾರಿಗೂ ಹೇಳದೆ, ಎಸ್ಐಟಿ ಅವರಿಗೂ ಮಾಹಿತಿ ನೀಡದೆ ನಿನ್ನೆ ಬೆಳಗಿನ ಜಾವ 5 ಗಂಟೆಗೆ ಎಸ್ಐಟಿ ಕಚೇರಿ ಮುಂದೆ ಸುಜಾತಾ ಭಟ್ ಹಾಜರಿದ್ರು. ಎಸ್ಐಟಿ ಕಚೇರಿಯ ಬೀಗ ತೆಗೆದು ಒಳಗೆ ಕೂರಿಸಿಕೊಂಡು ಹೇಳಿಕೆಯನ್ನು ದಾಖಲಿಸಲಾಯಿತು. ಇವತ್ತು ವಿಚಾರಣೆ ಮಾಡ್ತಾ ಇದ್ದಾರೆ. ಸುಜಾತಾ ಭಟ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸುಜಾತಾ ಭಟ್ ಮೊದಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ವಿಜುವಲ್ ಒಂದು ಕಡೆ ನೀವು ನೋಡ್ತಾ ಇದ್ದೀರಾ, ಇನ್ನೊಂದು ಕಡೆ ಎಸ್ಐಟಿ ಕಚೇರಿನ ನೀವು ನೋಡ್ತಾ ಇದ್ದೀರಾ. ಸುಜಾತಾ ಭಟ್ ತನ್ನ ಮಗಳು ಕಾಣೆಯಾದ್ಲು, 22 ವರ್ಷದ ಹಿಂದೆ ಕಾಣೆಯಾಗಿದ್ಲು ಅಂತ ದೂರು ಕೊಟ್ಟಿದ್ರು. ಅದಕ್ಕೆ ದಾಖಲೆಗಳನ್ನ ಈಗ ಕೇಳ್ತಾ ಇದ್ದಾರೆ ಎಸ್ಐಟಿ ತಂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.